ಲಿಂಗಾಯತ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಎಲ್ಲ ಜನರನ್ನ ಸೇರಿಸಿಕೊಂಡು ಅವತ್ತು ಹೊಸ ದಾರ್ಶನಿಕತೆಯನ್ನು ಹುಟ್ಟಾಕಿದ್ರು. ಬಸವಾದಿ ಶರಣರು ಮತ್ತು ಹಿಂದೂ ಸಮಾವೇಶನ ಸಂಯುಕ್ತವಾಗಿ ಮಾಡತಕ್ಕಂಥದ್ದು ಇದನ್ನು ಅಡ್ಡಿಪಡಿಸ್ತಾ ಇದ್ದೇವೆ. ಕಲಬುರಗಿ ಜಿಲ್ಲೆಯ ಶಹಾಪುರ ಪಟ್ಟಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನ ಆ ವಚನ ಸಾಹಿತ್ಯದ ಬಸವಾದಿ ಶರಣರ ವಿರೋಧಿಗಳಿಂದ ಮಾಡ್ತಾ ಇರೋದು ಖಂಡನೀಯ. ಮುಂದೆ ಈ ಮನುಷ್ಯ ಇಂಥ ಕೆಲಸ ಮಾಡದ ಹಾಗೆ ಅವರಿಗೆ ಪಾಠ ಕಲಿಸಬೇಕಾಗ್ತದೆ. ಈ ಕೋಮು ದ್ವೇಷ ಏನಿದೆ, ಕೋಮು ದ್ವಂಗೆ ಏನಿದೆ, ಇದನ್ನು ಬಿತ್ತುವುದಕ್ಕಾಗಿ ನಮ್ಮ ಹುಡುಗರು ದಿಕ್ಕು ತಪ್ಪಿಸುವುದಕ್ಕಾಗಿ ಅವ್ರು ಮಾಡ್ತಾ ಇದ್ದಾರೆ. ದಿನಾಂಕ 15 ಮೇ ಇದೇ ತಿಂಗಳ 15ರಂದು ಶಹಾಪುರನಲ್ಲೇ ಬಸವಾದಿ ಶರಣರ ಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿದ್ದು, ಯಾವ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥ ತತ್ವಗಳನ್ನು ವಿಶ್ವಕ್ಕೆ ಸಕಲ ಜೀವಾತ್ಮರಿಗೆ ಲೇಸ ಆಗಲಿ ಅಂತಕ್ಕಂಥ ಹಾರೈಸಿ ಆ ತತ್ವಗಳನ್ನು ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಮತ್ತೆ ವರ್ಣಾಶ್ರಮದ ವಿರುದ್ಧವಾಗಿ ಈ ಒಂದು ಲಿಂಗಾಯತ ಧರ್ಮ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಧರ್ಮದ ಆ ಒಂದು ಧರ್ಮಕ್ಕೆ ವಿರುದ್ಧವಾಗಿ ಆಚರಣೆ ಮಾಡತಕ್ಕಂಥ ಹಿಂದೂ ಧರ್ಮದ ಸಮಾವೇಶವನ್ನು ಇವತ್ತು ಹಿಂದೂ ಧರ್ಮದ ಸಮಾವೇಶ ಮಾಡಲಿ ನಮಗೇನು ಅಭ್ಯಂತರ ಇಲ್ಲ. ಆದರೆ ಬಸವಾದಿ ಶರಣರು ಮತ್ತು ಹಿಂದೂ ಸಮಾವೇಶನ ಸಂಯುಕ್ತವಾಗಿ ಮಾಡತಕ್ಕಂಥದ್ದು ಇದನ್ನು ಅಡ್ಡಿಪಡಿಸ್ತಾ ಇದ್ದೇವೆ. ಯಾಕೆಂದರೆ ಪೂರ್ವ ಪಶ್ಚಿಮ ಕೂಡಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿ ಏನಪ್ಪ ಅಂದರೆ ಇವತ್ತು ಬಸವಾದಿ ಶರಣರ ತತ್ವಗಳನ್ನು ಒಂದು ಕಡೆ, ಹಿಂದೂ ತತ್ವಗಳು ಒಂದು ಕಡೆ, ಇವೆರಡೂ ಕೂಡಿಸಿ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಅದನ್ನು ವಿರೋಧಿಸಿ ಈ ಸಮಾವೇಶ ಮಾಡ್ತಾ ಇದ್ದೇವೆ. ಅಂದರೆ ಜನರಿಗೆ ಜಾಗೃತಿಯನ್ನು 12ನೇ ಶತಮಾನದಲ್ಲಿ ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರ ತತ್ವಗಳನ್ನು ಏನು ಅಂತಕ್ಕಂಥ ಪರಿಚಯನ ಮಾಡೋದ್ರ ಜೊತೆಗೆ ಈ ಬಸವಾದಿ ಶರಣರನ್ನು ಕೂಡಿಸಿ ಹಿಂದೂ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಜನರಲ್ಲಿ ಉದ್ರೇಕ ಮಾಡ್ತಕ್ಕಂಥದ್ದು, ಜನರಲ್ಲಿ ಭಯಭೀತಿ ಹುಡುಕ್ತಕ್ಕಂಥದ್ದು ಮಾಡಿ ಈ ಒಂದು ಕಲುಷಿತವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ 12ನೇ ಶತಮಾನದ ಶರಣರು ಕೊಟ್ಟಿರ್ತಕ್ಕಂಥ ತತ್ವಗಳನ್ನು ಅನುಷ್ಠಾನಕ್ಕೆ ಬರಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲ್ಯಾಣ ಕರ್ನಾಟಕದ ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ ಇವೆಲ್ಲ ಜಿಲ್ಲೆಯಿಂದ ಬರಬೇಕು ಅಂತಕ್ಕಂಥ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಕಲಬುರಗಿ ಜಿಲ್ಲೆಯ ಶಹಾಪುರ ಪಟ್ಟಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಆ ವಚನ ಸಾಹಿತ್ಯದ ಬಸವಾದಿ ಶರಣರ ವಿರೋಧಿಗಳಿಂದ ಮಾಡ್ತಾ ಇರೋದು ಖಂಡನೀಯ. ಯಾವತ್ತು ಬಸವಣ್ಣವರು ಹಿಂದೂ ಧರ್ಮ ವಿರೋಧಿಸಲ್ಲ ಅಂತ ಏನು ಹೇಳ್ತಾರೆ, ಹಾಗಾಗಿದ್ದರೆ ಬಸವಣ್ಣ ಹಿಂದೂ ಧರ್ಮದಲ್ಲಿ ಇರ್ತಿದ್ರು ಮತ್ತೊಂದು ಧರ್ಮ ಸ್ಥಾಪನೆ ಮಾಡ್ತಕ್ಕಂಥ ಅವಕಾಶ ಇರಲಿಲ್ಲ. ಶೋಷಿತರನ್ನ, ಬಡವರನ್ನ, ಕೂಲಿಕಾರರನ್ನ ಒಂದು ಕೆಟ್ಟ ದೃಷ್ಟಿಯಿಂದ, ಹೀನಾಯ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಅದನ್ನು ಮನಗಂಡ ಬಸವಣ್ಣ ಆ ಒಂದು ಧರ್ಮವನ್ನೇ ಬಿಟ್ಟು, ಆ ಒಂದು ಸಂಸ್ಕಾರವನ್ನೇ ಬಿಟ್ಟು ಹೊರಗೆ ಬಂದು ತಮ್ಮದೇ ಆದಂಥ ಒಂದು ಧರ್ಮವನ್ನು ಕಟ್ಟಿದಂಥ ಇದು ಲಿಂಗಾಯತ ಧರ್ಮ, ಬಸವ ಧರ್ಮ. ಇವತ್ತು ಕನ್ನೇರಿ ಸ್ವಾಮಿ ಅಂತ ದುಷ್ಟ ಮನುಷ್ಯ ಭಾಳ ತಿಳಿದು ಬೈತಾ ಇದ್ದೇನೆ. ಎಲ್ಲಿ ವಿಷಬೀಜ ಬಿತ್ತಕ್ಕಂಥ ಕರ್ನಾಟಕದಲ್ಲಿ, ಈ ದೇಶದಲ್ಲಿ ಒಂದು ಸಾಮರಸ್ಯವನ್ನು ಕಟ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕನ್ನೇರಿ ಸ್ವಾಮಿ ಅವ್ರಲಿಂದ ಇದು ಬಸವಾದಿ ಪ್ರಮಥರ ಹೆಸರು ತೊಗೊಳಕ ಈ ಮನುಷ್ಯ ಯೋಗ್ಯನ ಪ್ರಶ್ನೆನ ನಾನು ಮಾಡ್ತಾ ಇದ್ದೇನೆ. ಇದನ್ನು ಖಂಡಿಸಿ, ಅವ್ರಿಂದ ಯಾರು ಗೊತ್ತಿಲ್ಲ, ಇದೊಂದು ಹುನ್ನಾರ, ಜಾತಿವಾದಿಗಳ ಹುನ್ನಾರ. ದಲಿತರನ್ನ ಈ ಸಂವಿಧಾನವನ್ನು ಅಡಗಿಸುವಂಥ ಹುನ್ನಾರವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಅದಕ್ಕಾಗಿ ನಾವೆಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಜನರು, ಮಹಾರಾಷ್ಟ್ರದ ಜನರು, ಆಮೇಲೆ ತೆಲಂಗಾಣದ, ಆಂಧ್ರದ ಎಲ್ಲ ಬಸವಾಭಿಮಾನಿಗಳು ಇದನ್ನು ವಿರೋಧಿಸಲು ಅಲ್ಲಿಗೆ ಸೇರ್ತಾ ಇದ್ದೇವೆ. ಮುಂದೆ ಈ ಮನುಷ್ಯ ಇಂಥ ಕೆಲಸ ಮಾಡದ ಹಾಗೆ ಅವರಿಗೆ ಪಾಠ ಕಲಿಸಬೇಕಾಗ್ತದೆ. ಜೊತೆಗೆ ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ಸಂಸ್ಕೃತ ನಾಯಕ ಬಸವಣ್ಣ ಅಂತ ನೀವು ಏನು ಹೇಳಿದ್ರಿ, ಆ ವಚನ ಸಾಹಿತ್ಯಕ್ಕೆ ನೀವು ದಕ್ತಂಥ ಕೆಲಸ ಸ್ವಾಮಿ ಮಾಡೋದ್ರಿಂದ ಅವರನ್ನು ಹತ್ತಿಕ್ಕೋ ಕೆಲಸ ಸರ್ಕಾರ ಮಾಡದೇ ಇದ್ರೆ ಸರ್ಕಾರ ನೀವು ಸಹ ಅವ್ರು ಹೇಳಿದ್ರು ಒಪ್ಕೊಂಡಂಗೆ ಆಗ್ತಂಥ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾವು ಅದನ್ನು ಉಗ್ರವಾಗಿ ಖಂಡಿಸ್ತೇವೆ. ದಿನಾಂಕ 15/5/2026 ಕರ್ನಾಟಕದ
ಎಲ್ಲ ಭಾಗಗಳಿಂದ ಜಾಗತಿಕ ಲಿಂಗಾಯತ ಮಹಾಸಭೆ, ಸೌಹಾರ್ದ ಕರ್ನಾಟಕ, ದಲಿತ ಪರ ಸಂಘಟನೆಗಳ ಒಕ್ಕೂಟ, ಕಾಯಕ ಜೀವಿಗಳ ಒಕ್ಕೂಟ, ಅಹಿಂದ ಸಂಘಟನೆಗಳ ಒಕ್ಕೂಟ, ಹೀಗೆ ಎಲ್ಲರೂ ಸೇರಿ ಶಾಪುರದಲ್ಲಿ ಬಸವಾದಿ ಶರಣರ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಕಾರಣ ಅದರ ಹಿಂದಿನ ಉದ್ದೇಶ ಅಂದರೆ ಕೋಮುವಾದಿಗಳು, ಸನಾತನವಾದಿಗಳು ಶ್ರಮ ವ್ಯವಸ್ಥೆಯನ್ನು ಹಳಿದು ಧಿಕ್ಕರಿಸಿ ತಿರಸ್ಕರಿಸಿ ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂಥ ಒಂದು ಶರಣ ಧರ್ಮವೇನೇನು ಕಟ್ಟಿದ್ರು, ಲಿಂಗಾಯತ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಎಲ್ಲ ಜನರನ್ನ ಸೇರಿಸಿಕೊಂಡು ಅವತ್ತು ಹೊಸ ದಾರ್ಶನಿಕತೆಯನ್ನು ಹುಟ್ಟಾಕಿದ್ರು. ಅದನ್ನು ನಿರ್ನಾಮ ಮಾಡೋ ಸಲುವಾಗಿ ಮತ್ತು ಈ ಎಲ್ಲ ಅಸಂಖ್ಯಾತ ದುಡಿಯುವ ಜನರನ್ನು ದಿಕ್ಕು ತಪ್ಪಿಸುವ ಸಲುವಾಗಿ ತಮ್ಮ ವರ್ಣಾಶ್ರಮ ವ್ಯವಸ್ಥೆಯನ್ನು ಮತ್ತೆ ಪುನರ್ಸ್ಥಾಪಿಸುವುದಕ್ಕಾಗಿ ಮನುಧರ್ಮದ ಮೇಲೆ ಈ ದೇಶ ನಡೆಸಬೇಕು, ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಿರ್ನಾಮ ಮಾಡುವುದಕ್ಕಾಗಿ ಅವರೇನು ಬಸವಾದಿ ಶರಣ ಹಿಂದೂ ಸಮಾವೇಶ ಅನ್ನುವಂಥ ಹೊಸ ನಾಟಕ ಸೋಗು ಹಾಕ್ಕೊಂಡು ಬಂದಿದ್ದಾರೆ. ಅದನ್ನು ಖಂಡಿಸಿ ನಮ್ಮ ಹಿಂದುಳಿದ ದಲಿತ ಮಕ್ಕಳನ್ನು ದಿಕ್ಕು ತಪ್ಪಿಸಿ ಅವ್ರ ತಲೆಯಲ್ಲಿ ಕೋಮು ವಿಷಯವನ್ನು ಅಥವಾ ಮುಸ್ಲಿಂ ದ್ವೇಷ, ದಲಿತ ದ್ವೇಷ ಇವನ್ನು ತುಂಬಿ ಈ ದೇಶದ ಶಾಂತಿಯನ್ನು ಕದಡುವ ಮೂಲಕವೇ ಅಧಿಕಾರವನ್ನು ಹಿಡಿಬೇಕಂತ ಹೊರಟಿರ್ತಕ್ಕಂಥ ಆ ಕೋಮುವಾದಿಗಳ, ವಿಶೇಷವಾಗಿ ಇದರ ಹಿಂದೆ ಇರತಕ್ಕಂಥದ್ದು RSS. ಈ RSS ತನ್ನ ಮುಸ್ಲಿಂ ದ್ವೇಷವನ್ನು ಹೊಸ ಹೊಸ ಹೆಸರಿನಿಂದ ಬಿತ್ತುತ್ತಾ ಬಸವಾದಿ ಶರಣರ ಹೆಸರನ್ನು ಬಳಸಿಕೊಳ್ಳುವ ಕಾರಣ ಅಂದರೆ ತನ್ನ ಈ ಕೋಮು ದ್ವೇಷ ಏನಿದೆ, ಕೋಮು ದ್ವಂಗೆ ಏನಿದೆ, ಇದನ್ನು ಬಿತ್ತುವುದಕ್ಕಾಗಿ ನಮ್ಮ ಹುಡುಗರು ದಿಕ್ಕು ತಪ್ಪಿಸುವುದಕ್ಕಾಗಿ ಅವ್ರು ಮಾಡ್ತಾ ಇದ್ದಾರೆ. ಅವರ ಬಸವಾದಿ ಶರಣ ಹಿಂದೂ ಸಮಾವೇಶವನ್ನು ಖಂಡಿಸ್ತೇವೆ. ನಾವು ಬಸವಾದಿ ಶರಣರ ಕುರಿತು ಬೇಕಾದಷ್ಟು ಯಾರು ಬೇಕಾದರೂ ಮಾಡ್ಬೋದು, ಅದಕ್ಕೆ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕಿದೆ. ನಿಮ್ಮ ಹಿಂದೂ ಸಮಾವೇಶ ನೀವು ಮಾಡಿಕೊಡ್ರಿ. ಇಲ್ಲಿವರೆಗೆ ಹಿಂದೂ ವಿರಾಟ್ ಸಮಾವೇಶ ಇಂಥವೆಲ್ಲ ಮಾಡ್ತಿದ್ರಿ, ಈಗ ಹೊಸ ನಾಟಕ ಶುರು ಮಾಡಿದ್ರಿ. ಈವರೆಗೆ ತಪ್ಪಿಯು ಬಸವಣ್ಣನ ಹೆಸರು ಹೇಳದ ಸನಾತನಿಗಳು, ಒಂದೇ ಒಂದು ವಚನವನ್ನು ಉದ್ಧರಿಸದ ಸನಾತನಿಗಳು ಇವತ್ತು ಬಸವಾದಿ ಶರಣರ ಹೆಸರು ಹೇಳೋದು, ವಚನಗಳನ್ನು ತಪ್ಪಾಗಿ ಇಂಟಿರೋದು. ವಚನಕಾರರು ಕೇವಲ ಋಷಿಗಳಾಗಿದ್ದರು, ಅವರು ಜಾತಿ ವ್ಯವಸ್ಥೆಯನ್ನು ಕುರಿತು ಮಾತೇ ಆಡಿಲ್ಲ, ಅವರು ಕಲ್ಯಾಣದಲ್ಲಿ ಕ್ರಾಂತಿಯೇ ನಡೆದಿಲ್ಲ, ಅವರು ಅಧ್ಯಾತ್ಮ ಜೀವಿಗಳಾಗಿದ್ದರು ಅನ್ನುವಂಥ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿರ್ತಕ್ಕಂಥ ನಿಮ್ಮ ಹುನ್ನಾರವನ್ನು ಬಯಲು ಮಾಡೋದಕ್ಕಾಗಿ ನಾವು 15ನೇ ತಾರೀಕಿನ ದಿವಸ ಬಸವಾದಿ ಶರಣರ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದೇವೆ. ನಾಡಿನ ಎಲ್ಲ ಭಾಗಗಳಿಂದ ಜನ ಬರ್ತಾ ಇದ್ದಾರೆ. ಈ ಮೂಲಕ ಈ ವಿಷಯ ತಲುಪಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಎಲ್ಲ ಜಾತಿಯ ಜನ ಸೇರಿ ಕಟ್ಟಿರ್ತಕ್ಕಂಥ ಬಸವಾದಿ ಶರಣರ ತತ್ವವನ್ನು ಉಳಿಸುವುದಕ್ಕಾಗಿ, ಕಾಯಕ ಜೀವಿಗಳ ತತ್ವವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಎಲ್ಲರೂ 15ನೇ ತಾರೀಕಿನ ದಿವಸ ಶಾಪುರದಲ್ಲಿ ಸೇರೋಣ. ಶಾಪುರ್ ಚಲೋ ಕಾರ್ಯಕ್ರಮವನ್ನು ಯಶಸ್ವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.